ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ನೇನೆ ನನ್ನ ಮೈದ್ನ ಮತ್ತು ನನ್ನ ಹಸ್ಬೆಂಡ್ ಒನ್ ಡೇ ಟ್ರಿಪ್ ಅಂತ ನಂದಿ ಬೆಟ್ಟಕ್ಕೆ ಹೋಗಿದ್ರು. ಅಲ್ಲಿಂದ ಇಶಾ ಫೌಂಡೇಶನ್ಗೆ ಹೋಗಿದ್ರು. ಸೊ ಅಲ್ಲೇ ಸುತ್ತ ಒನ್ ಡೇ ಥರ. ಸೊ ತುಂಬ ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು. ನನ್ನ ಕರೆದ್ರು. ನಾನು ಅಷ್ಟು ದೂರ ಮಗು ಬೇರೆ ಚಳಿ, ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ಬೈಕಲ್ಲಿ ಕೂತ್ಕೋಬೇಕು, ಆಗೋದಿಲ್ಲ ಅಂತ ನಾನು ಹೇಳಿದೆ. ಸರಿ ನೀವು ಹೋಗ್ಬಿಟ್ಟು ವ್ಲಾಗ್ ಮಾಡ್ಕೊಬನ್ನಿ ಅಂತಂದರು. ಗೈಸ್ ಸೀರಿಯಸ್ಲಿ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ ಮಾಡಿದ್ದಾರೆ. ಬಟ್ ಆರಿಸೆಂಟಲಲ್ಲಿ ತೆಗಿಬೇಕಾಗಿರೋದು ನಾರ್ಮಲ್ ಆ್ಯಂಗಲಲ್ಲಿ ತೆಗೆದುಬಿಟ್ಟಿದ್ದಾರೆ. ಸೊ ವಿಡಿಯೋ ಸ್ವಲ್ಪ ಅಲ್ಲಿ ಇದಾಗಿದೆ. ಆ್ಯಂಡ್ ಬೈಕೊಳಕ್ಕೆ ಹೋಗ್ಬೇಡಿ, ಏನು ಇದು ವಿಡಿಯೋ ಅಂದ್ಬಿಟ್ಟು. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ನನ್ನ ಹಸ್ಬೆಂಡ್ ಕೂಡ ಮಿನಿ ವ್ಲಾಗರ್ ಆಗಿಬಿಟ್ಟಿದ್ದಾರೆ. ಸೊ ಹೋಪ್ ದಯವಿಟ್ಟು ಬೈಕೊಳಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ. ಪ್ಲೀಸ್ ಎಂಜಾಯ್. ಥ್ಯಾಂಕ್ ಯು. ಗಾಡಿ ಓಡಿಸೋಕ್ಕಾಗ್ತಾ ಇಲ್ಲ. ಒಳ್ಳೆ ವೀಡಿಯೋಸ್ ಬಂದಿದ್ದೆ ಜಾಲಿ ಜಾಲಿ ಎಲ್ಲ ಖಾಲಿ. ನನ್ನ ಗಾಡಿ ಆ್ಯಕ್ಚುಲಿ ನನ್ನ ಗಾಡಿ ತಗೊಂಡಾಗಿದ್ದ ಈ ಥರ ಗಾಡಿ ಪ್ಲೇಟ್ಗೆ ಹೋಗ್ಬೇಕು ಎಲ್ಲರೂ ಅಂತ ಟ್ರಿಪ್ ಅಂತ ನಾನು ತಗೊಂಡಿದ್ದು ಆಗ್ತಿದೆ. ಅವಾಗ ಫಸ್ಟ್ 8 ವರ್ಷ ಆದಮೇಲೆ ಬ್ರೇಕ್ ತಗೋತಾ ಇದ್ದೀವಿ. ತುಂಬ ಚಳಿ, ಟೀ ಬ್ರೇಕ್ ತಗೋತಾ ಇದ್ದೀವಿ. ಡ್ಯಾಂಡಿ ಟೀ ತಗೊಂಡಿದ್ದೀವಿ. ಇವರು ಪಾಪ ನಂದಿ ಇರಿಸ್ಕೊಂಡಿದ್ದಾರೆ ಮನೆಯವ್ರೆ. ವೇಟಿಂಗ್ ಫಾರ್ ದ ಕೇಮ್ ಅರ್ಲಿ. ಇಲ್ಲಿ ಬಂದು ಸಿಗ್ತವ್ರೆ ಜೋಳ 50 ರೂಪಾಯಿ ಜೋಳ. ಯಾರಿಗೆ ಬೇಕು ಜೋಳ? 50 rupees ಜೋಳ. ಅಂಕೆ ಹಾಕೊಂಡೆಲ್ಲ ಕಾಯ್ತಾಯಿದ್ರು. ನಾವು ಅಲ್ಲೇ ಯಾರೋ ಹಾಕಿದ್ರು ಪಾಪ, ಬನ್ನಿ ನೀರು ಕೊಟ್ಟಿದ್ವಿ. ಸೊ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಅವ್ರು ನೀನೇ ಕೊಡು ಅಂತ ಹೇಳಿದ್ರು. ಎಸ್, ಇದು ಸನ್ಸೆಟ್. ಅವ್ರು ಬೆಳಗ್ಗೆ ಲೈಕ್ 1 ಗಂಟೆಗೆ ಬಿಟ್ಬಿಟ್ಟಿದ್ರು ಗೈಸ್. ನಿಮ್ಗೆ ಗೊತ್ತಿರೋಂಗೆ ನಂದಿ ಬೆಟ್ಟ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ಹಾಗೆ ವೀಕೆಂಡ್ ಅಂದರೆ ಮೊದಲೇ ಹೇಳಬೇಕಾ. ಸೊ ಇದು ಸನ್ರೈಸ್ ಆಗ್ತಿದೆ. ಆ್ಯಂಡ್ ತುಂಬಾ 6:15 ಏನೋ ಶುರು ಆಯಿತು ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮಿಸ್ ಮಾಡಿಕೊಂಡೆ. ಬಟ್ ಅದೆಲ್ಲ ನೀವು ನೋಡ್ತಿದ್ದೀರಾ, ಅದೆಲ್ಲ ಫುಲ್ ಮಂಜು ಗೈಸ್. ಇದೆಲ್ಲ ಕ್ಲೌಡ್. ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ನಾನು ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಹೋದರೆ ಕಾರಲ್ಲಿ ಹೋಗಬೇಕು. ಬಿಕಾಸ್ ಚಳಿಯಲ್ಲಿ ಮಕ್ಳನ್ನ ಕರ್ಕೊಂಡು ಬೈಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ನೋಡ್ತಿದ್ದೀರಾ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅವರು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತು ತುಂಬ ಜನ ಬಂದಿದ್ರು ಅಂತ ಹೇಳಿದ್ರು. ಎಸ್, ಇನ್ಸ್ಟಾಗ್ರಾಮಲ್ಲಿ ತೋರಿಸೋದಲ್ಲ ನಿಜ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ವೀಕೆಂಡ್ಸ್ ಬಂದರೆ ತುಂಬ ಇರ್ತಾರೆ. ನಾರ್ಮಲ್ ವೀಕ್ ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಸನ್ರೈಸ್. ಆ್ಯಂಡ್ ತುಂಬಾ ಚೆಂದ ಉಂಟು. ಸೊ ನೀವು ಇವಾಗ ಜನ ನೋಡ್ಬೋದು. ಸೊ ಗೈಸ್ ನೋಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ರು ಅಂದರೆ ಇನ್ನೂ ಜನ ಇದ್ದರು. ಆ್ಯಂಡ್ ತುಂಬಾ ಜನ ಬಂದಿದ್ರು ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಆ್ಯಂಡ್ ಎಲ್ಲ ಮೇಲೆ ಹತ್ಕೊಂಡು ಫೋಟೋಸ್ ಎಲ್ಲ ತೊಗೋತಾಯಿದ್ರು. ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ಗಾಡಿಗಳು, ಬೈಕ್ಗಳು ನೋಡಿಸ್ತಿದ್ದೀನಿ ನೋಡಿ. ಇಷ್ಟು ಪಾರ್ಕಿಂಗ್ ಇದೆ. ಓ ಮೈ ಗಾಡ್, ಪಾರ್ಕಿಂಗ್ ಕೂಡ ಜಾಗ ಇಲ್ಲ. ಟಿಟಿಲಿ, ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ತುಂಬಾ ಜನ ಬಂದಿದ್ರಂತೆ. ಅದು ಎಸ್ಪೆಷಲಿ ನಮಗಿಂತ ಹೆಚ್ಚಾಗಿ ತಮಿಳವರು, ತೆಲುಗವರು ಮತ್ತು ಹಿಂದಿಯವರು, ಇಂಥವರೇ ಜಾಸ್ತಿ ಜನ ಇದ್ರು ಅಂತ ಹೇಳ್ತಿದ್ರು. ಸೊ ವ್ಯೂಸ್ ನೋಡ್ತಾ ಇದ್ರು, ಎಷ್ಟು ಚೆನ್ನಾಗಿದೆ ವ್ಯೂ. ತುಂಬಾ ಚೆನ್ನಾಗಿದೆ. ಹೋದರೆ ಕೇರ್ಫುಲ್ ಆಗಿರಿ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ಒನ್ ಡೇಗೆ ಮತ್ತು ಇವಾಗ ಸ್ವಲ್ಪ ಎಲ್ಲ ಗಾರ್ಡನ್ ಈ ಥರ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಇದು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೊತ್ತು ತುಂಬಾ ಇಷ್ಟ ಆಯಿತು. ಮಿಸ್ ಮಾಡಿಕೊಂಡೆ. ಆ್ಯಂಡ್ ಈ ಮಧ್ಯದಲ್ಲಿ ಜನಸಾಗರ. ಬೆಂಗಳೂರಲ್ಲಿ ಯಾಕೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂದರೆ ನೋಡಿ 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 ಅಲ್ಲಿ ನೋಡಿ ಎಲ್ಲಿ ನೋಡಿ ಜನಾನೇ. ಇದು ಯೋಗ ನಂದೀಶ್ವರ ಅಂತ ಟೆಂಪಲ್ಲು ನೋಡ್ಕೊಳ್ಳಿ. ಯೋಗ ನಂದೀಶ್ವರ ಟೆಂಪಲ್ಲು. ಪಾದರಕ್ಷೆ ಆಚೆ ಬಿಡಬೇಕು, 10 ರೂಪಾಯಿ ಕೊಡಬೇಕು.
ಒಂದೇನು ಗೊತ್ತಾ ಪಾಪ, ನಾನು ಹೇಳಿದ್ದಕ್ಕೆ ಭಾವಿಸ್ತಿದ್ದಾರೆ ಮೈದ್ನ ಮತ್ತು ನನ್ನ ಹಸ್ಬೆಂಡು. ಪಾಪ ಅವರು ವೀಡಿಯೋಸ್ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ನೆಕ್ಸ್ಟ್ ಈಶಾಗೆ ಹೋಗಿದ್ದರು. ಈಶಾ ನೀವು ನೋಡ್ತಾ ಇದ್ದೀರಾ, ಇದು ಚಿಕ್ಕಬಳ್ಳಾಪುರದಲ್ಲಿದೆ. ಆ್ಯಂಡ್ ಅಲ್ಲಿಂದ 30 ಎಷ್ಟು ಕಿಲೋಮೀಟರ್ ಆಗುತ್ತಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಮೇ ಬಿ ಅಲ್ಲಿ ಮುಗಿಸ್ಕೊಂಡು ಜನ ಇಲ್ಲೂ ಕೂಡ ಬರ್ತಾರೆ. ಆ್ಯಂಡ್ ತುಂಬ ಕ್ಲೀನಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆವಾಗ ಸ್ವಲ್ಪ ಚಳಿ ಕಮ್ಮಿ ಆಯಿತು ಅಂತ ಹೇಳಿದ್ರು. ಕೂತು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡಿ ನಾವು ಹೋಗ್ಬೋದು. ಆ್ಯಂಡ್ ನಾನು ಕೂಡ ಇದು ಮಿಸ್ ಮಾಡಿಕೊಂಡೆ. ಅಲ್ಲಿ ನೀವು ದೇವಸ್ಥಾನ ನೋಡ್ತಾ ಇದ್ದೀರಾ. ಏನಾದ್ರು ಬೇಕಂದರೆ ಕೇಳ್ಬೋದು ಈಶಾ ಫೌಂಡೇಶನ್ದು. ಇಲ್ಲಿ ನಿಮ್ಗೆ ಏನಾದ್ರು ಆಯಿಲ್ ಗೀಲ್ ಬೇಕಂದರೆ ತಗೋಬೋದು. ಇಲ್ಲಿ ಕಾಪರ್ದು ಅದು ಇದು ಐಟಮ್ ಇದೆ, ತಗೋಬೋದು. ಇದು ಡೊನೇಷನ್ ಕೊಡ್ತೀನಂದರೆ ಕೊಡ್ಬೋದು. ಎಂಡ್ ಆಫ್ ದಿ ಡೇ ಟ್ರಿಪ್ ಎಂಡ್ಸ್ ಮಾಡ್ತಾಯಿದ್ದೀವಿ ಇಲ್ಲಿಗೆ. ಸೊ ಗೈಸ್, ನಿಮಗೆ ಒಂದು ಸೂಪರ್ ಕ್ಯೂಟ್ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಎಸ್, ನನಗೋಸ್ಕರ ಪ್ರಯತ್ನಪಟ್ಟು ಮಾಡಿದ್ದಾರೆ ವ್ಲಾಗ್. ಥ್ಯಾಂಕ್ ಯು. ಅವರಿಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಎಂಜಾಯ್ ಮಾಡಿದೆ ಅನ್ಕೋತೀರಿ. ಮತ್ತು ಕ್ಯಾಮ್ರಾ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಂಜಾಯ್ಮೆಂಟ್. ಪಾಪ 3 ಗಂಟೆಗೆ ಬಂದು ಇಬ್ಬರು ಟಯರ್ಡಾಗಿ ಹೋಗಿರೋ, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.